ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ಪುಟ್ಟ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಸ್ವಾಮೀಜಿಗಳ ಪಾತ್ರ ಈ ವಿಷಯದ ಕುರಿತು ಮಾತನಾಡ್ತೀನಿ. ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ಸ್ನೇಹಿತರೆ, ಕಳೆದ 2-3 ದಿನಗಳಿಂದ ನೀವು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೀರಾ, ನಮ್ಮ ಕರ್ನಾಟಕದ ಒಂದು ರಾಜಕೀಯ ಪಡಸಾಲೆಯಲ್ಲಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ನೋಡ್ತಾ ಇದ್ದೀರಾ. ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು, ಅವರು ಮುಖ್ಯಮಂತ್ರಿ ಆಗಬೇಕು, ಇವರು ಮುಖ್ಯಮಂತ್ರಿ ಆಗಬೇಕು. ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಯಾರೂ ಅಲ್ಲ, ಮಹಾನುಭಾವರು, ನಮ್ಮ ಕರ್ನಾಟಕದ ಧಾರ್ಮಿಕ ವ್ಯವಸ್ಥೆಯ ವ್ಯಾಪ್ತಿಯಲ್ಲಿ ಕುಳಿತುಕೊಂಡು ನಮ್ಮ ಹಿಂದೂ ಸಮಾಜದ ಉದ್ಧಾರಕ್ಕಾಗಿ, ಹಿಂದೂ ಸಮಾಜದ ಏಳಿಗೆಗಾಗಿ ಕೆಲಸ ಮಾಡಬೇಕಾದಂಥ ಸ್ವಾಮೀಜಿಗಳು ಇವತ್ತು ಜಾತಿಯ ಒಂದು ಬೋರ್ಡ್ ಹಾಕ್ಕೊಂಡು, ಜಾತಿಯ ಹೆಸರಿನಲ್ಲಿ ಒಕ್ಕಲಿಗರಿಗೆ ಒಬ್ಬ ಸ್ವಾಮೀಜಿ, ಲಿಂಗಾಯತರಿಗೆ ಒಬ್ಬ ಸ್ವಾಮೀಜಿ, ದಲಿತರಿಗೆ ಒಬ್ಬ ಸ್ವಾಮೀಜಿ, ಕುರುಬರಿಗೆ ಒಬ್ಬ ಸ್ವಾಮೀಜಿ, ಜಾತಿಯ ಒಂದು ಬೋರ್ಡ್ ಹಾಕ್ಕೊಂಡು ಹೊರಟಿರ್ತಕ್ಕಂಥದ್ದು ರಾಜಕಾರಣಿಗಳಿಗೆ ಚೇಲಗಳಾಗಿ, ಇದು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜವನ್ನು ಎಷ್ಟರ ಮಟ್ಟಿಗೆ ಯಾವ ಒಂದು ದಿಕ್ಕಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಉತ್ತಮವಾದಂಥ ನಿದರ್ಶನ. ಸ್ನೇಹಿತರೆ, ಹಿಂದೂ ಸಮಾಜಕ್ಕಾಗಿ ಕೆಲಸ ಮಾಡ್ತಕ್ಕಂಥವ್ರು, ಹಿಂದೂ ಸಮಾಜಕ್ಕಾಗಿ ದುಡಿತಕ್ಕಂಥವ್ರು, ಹಿಂದೂ ಸಮಾಜದ ಏಳಿಗೆಗಾಗಿ ಕೆಲಸ ಮಾಡ್ತಕ್ಕಂಥವ್ರು ಕಾಣಸಿಗ್ತಾ ಇಲ್ಲ. ಇಲ್ಲಿ ನೋಡಿದ್ರು ಜಾತಿಯ ಹೆಸರಿನಲ್ಲಿ ಓಡಾಡ್ತಕ್ಕಂಥವ್ರು, ಶೋಕಿ ಮಾಡ್ತಕ್ಕಂಥ ನಾಲಾಯಕ್ ಸ್ವಾಮೀಜಿಗಳನ್ನು ನಾವು ಇದು ಕಾಣ್ತಾ ಇದ್ದೀವಿ. ನಮ್ಮ ಸಮಾಜಕ್ಕಾಗಿ ಕೆಲಸ ಮಾಡಿದಂಥವ್ರು ಬಹಳಷ್ಟು ಜನ ಇದ್ದಾರೆ ಹಿಂದೆ. ಸ್ವಾಮಿ ವಿವೇಕಾನಂದರಾಗಿರ್ಬೋದು, ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಆದಿಶಂಕರಾಚಾರ್ಯರಾಗಿರ್ಬೋದು, ರಾಮಾನುಜಾಚಾರ್ಯರಾಗಿರ್ಬೋದು, ಮಧ್ವಾಚಾರ್ಯರಾಗಿರ್ಬೋದು. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ? ಇವ್ರಿಗೆ ಏನಕ್ಕೆ ಬೇಕು ಈ ರಾಜಕಾರಣಿಗಳ ಸಹವಾಸ? ರಾಜಕಾರಣಿಗಳಿಗೆ ಸಲಹೆಯನ್ನು ಕೊಡಿ, ನಾನು ಬೇಡ ಅನ್ನಲ್ಲ, ಆದರೆ ರಾಜಕಾರಣಿಗಳ ಸಹವಾಸವನ್ನು ಮಾಡಬೇಡಿ. ರಾಜಕಾರಣಿಗಳ ಸಹವಾಸ ಮಾಡಿದವನು ಯಾರೂ ಉದ್ಧಾರ ಆಗೋದಿಲ್ಲ. ನಮ್ಮ ಹಿಂದೂ ಸಮಾಜ ಇವತ್ತು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ನಮ್ಮದೇ ಸಮಾಜದ ಯುವಕರು, ನಮ್ಮದೇ ಸಮಾಜದ ಯುವತಿಯರು ಇವತ್ತು ಹಾದಿ ತಪ್ತಾ ಇದ್ದಾರೆ. ಡ್ರಗ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ, ಆಲ್ಕೋಹಾಲ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ದೇವಸ್ಥಾನಗಳು ಕೂಡ ಇಲ್ಲ, ಅಷ್ಟರ ಮಟ್ಟಿಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನು ಓಪನ್ ಮಾಡಿದ್ದಾರೆ. ಗಲ್ಲಿಯಲ್ಲೂ, ಬೆಂಗಳೂರು ನಗರದಲ್ಲಿ ಗಲ್ಲಿಯಲ್ಲೂ ಸಿಗುತ್ತೆ. ಇದರ ಬಗ್ಗೆ ಧ್ವನಿ ಎತ್ತಿ, ಇದರ ಬಗ್ಗೆ ಮಾತನಾಡಿ. ಒಬ್ಬ ಸಾಮಾನ್ಯ ಬಡವನ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಅವರ ಪೋಷಕರು ಒಂದು ಖಾಸಗಿ ಶಾಲೆಯಲ್ಲಿ ಓದಿಸ್ಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಕಟ್ಟಬೇಕು. ಯಾಕೆ ಹೇಳಿ? ಇವತ್ತು ಪ್ರತಿಯೊಂದು ಶಾಲೆಗಳು ಕೂಡ ರಾಜಕಾರಣಿಗಳ ಕೈಯಲ್ಲಿದೆ. ಹಾಗಾಗಿನೇ ಇವತ್ತು ಒಬ್ಬ ಬಡವನ ಮಗ ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಇಂಜಿನಿಯರ್ ಆಗಲಿಕ್ಕೆ ಸಾಧ್ಯ ಇಲ್ಲ, ವಿಜ್ಞಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಂದ ತರ್ತಾರೆ ಹಣವನ್ನು? ಎಲ್ಲಿಂದ ತರ್ತಾರೆ ಇವರುಗಳು? ದಯವಿಟ್ಟು ಈ ವಿಚಾರದಲ್ಲಿ ಮಾತನಾಡಿ ಸ್ವಾಮೀಜಿಗಳು, ಈ ವಿಚಾರದಲ್ಲಿ ಚರ್ಚೆ ಮಾಡಿ, ಈ ವಿಚಾರದಲ್ಲಿ ಧ್ವನಿ ಎತ್ತಿ. ರಾಜಕಾರಣಿಗಳ ಸಹವಾಸವನ್ನು ಮಾಡಬೇಡಿ. ನಿಮ್ಮನ್ನಲ್ಲಿ ಕುಳಿಸಿರ್ತಕ್ಕಂಥದ್ದು ಈ ಸಮಾಜದ ಉದ್ಧಾರಕ್ಕೋಸ್ಕರ, ರಾಜಕಾರಣಿಗಳ ಉದ್ಧಾರ ಮಾಡಲಿಕ್ಕಲ್ಲ. ಅವನು ಯಾರು ಮುಖ್ಯಮಂತ್ರಿ ಆದರೆ ನಿನಗೇನಂತೆ? ನಿಮ್ಮ ಜವಾಬ್ದಾರಿ ಏನಿದೆ, ನಿಮ್ಮ ಜವಾಬ್ದಾರಿಯನ್ನು ನೀವು ನಿಭಾಯಿಸಿ. ಇಲ್ಲಾಂದರೆ ನೀವು ಅಲ್ಲಿಂದ ಜಾಗ ಖಾಲಿ ಮಾಡಿ. ಯಾರಾದರೂ ಯೋಗ್ಯರು ಬರ್ತಾರೆ, ಕುಳ್ಕೋತಾರೆ. ಈ ರೀತಿ ರಾಜಕಾರಣಿಗಳ ಜೊತೆ ನಿಮ್ಮ ಒಂದು ರಾಜಕೀಯ ಬೇಳೆ ಬೇಯಿಸ್ಕೊಂಡು ಈ ಸಮಾಜವನ್ನು ಕೆಡಿಸ್ಲಿಕ್ಕೆ ಹೊರಟ್ರೆ ಮುಂದಿನ ದಿನಗಳಲ್ಲಿ ನೀವುಗಳು ಇದರ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ, ಬೆಲೆಯನ್ನು ಕಟ್ಟಬೇಕಾಗುತ್ತೆ. ಬೇರೆ ಇತರೆ ಧರ್ಮದವರನ್ನು ನೋಡಿ ಕಲ್ತ್ಕೊಳ್ಳಿ. ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಮೌಲ್ಯಗಳಾಗಿರ್ಬೋದು, ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಪಟ್ಟಂತೆ ಚರ್ಚ್ನಲ್ಲಿರ್ತಕ್ಕಂಥ ಪಾದ್ರಿಗಳಾಗಿರ್ಬೋದು, ಅವರು ಏನೆಲ್ಲ ಮಾಡ್ತಾಯಿದ್ದಾರೆ, ಅವರ ಧರ್ಮಕ್ಕಾಗಿ ಅವರ ಒಂದು ವ್ಯವಸ್ಥೆಯನ್ನು ಯಾವ ರೀತಿ ಅವರು ಕಾಪಾಡ್ಕೊಂಡಿದ್ದಾರೆ, ಭಾನುವಾರ ದಿನ ಹೇಗೆಲ್ಲ ಅವ್ರು ಪ್ರಿಪೇರ್ ಆಗ್ತಾರೆ, ಎಲ್ಲೆಲ್ಲಿ ಹೇಗೆ ಮತಾಂತರ ಮಾಡಬೇಕು, ಯಾರ್ಯಾರನ್ನ ಎಲ್ಲೆಲ್ಲಿ ಚರ್ಚ್ಗೆ ಕರ್ಕೊಂಡು ಹೋಗಬೇಕು, ಪ್ರೇಯರ್ ಮಾಡಿಸ್ಬೇಕು, ಎಲ್ಲವನ್ನು ಅವರು ಅಧಿಕೃತವಾಗಿ ಮಾಡ್ತಾರೆ. ಆದರೆ ನೀವ್ಯಾಕೆ ಹೀಗೆ? ನಿಮಗೇನು ದೊಡ್ಡ ರೋಗ? ನಮ್ಮ ಹಿಂದೂ ಸಮಾಜವನ್ನು ಕೆಡಿಸಲಿಕ್ಕೆ ದಯವಿಟ್ಟು ಯಾರೂ ಕೂಡ ಕೈ ಹಾಕಬೇಡಿ. ಹಿಂದೂ ಸಮಾಜ ಇವತ್ತು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದೆ. ರಾಜಕಾರಣಿಗಳಿಂದ ನಾವೇನು ಕೂಡ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಗೋವುಗಳ ವಿಚಾರದಲ್ಲಾಗಿರ್ಬೋದು, ಆಲ್ಕೋಹಾಲ್ನ ವಿಚಾರದಲ್ಲಾಗಿರ್ಬೋದು, ಡ್ರಗ್ಸ್ನ ವಿಚಾರದಲ್ಲಾಗಿರ್ಬೋದು, ರೈತರ ವಿಚಾರದಲ್ಲಾಗಿರ್ಬೋದು, ಕುಡಿಯೋ ನೀರಿನ ವಿಚಾರದಲ್ಲಾಗಿರ್ಬೋದು, ರಸ್ತೆಯ ವಿಚಾರದಲ್ಲಾಗಿರ್ಬೋದು, ರಾಜಕಾರಣಿಗಳು ನಾಲಾಯಕ್ಗಳು. ಇಂಥ ರಾಜಕಾರಣಿಗಳಿಂದಲೇ ನಮ್ಮ ದೇಶ ಹಾಳಾಗಿದ್ದು. ಇಂಥ ರಾಜಕಾರಣಿಗಳ ಜೊತೆ ನೀವು ಕೈ ಜೋಡಿಸ್ಕೊಂಡು ಅವನು ಮುಖ್ಯಮಂತ್ರಿ ಆಗಲಿ, ಇವನು ಮುಖ್ಯಮಂತ್ರಿ ಆಗಲಿ, ಇಡೀ ದೇಶದ ಒಂದು ವ್ಯವಸ್ಥೆ ಮೇಲೆ ನೀವು ಪರಿಣಾಮವನ್ನು ಬೀರ್ತಾ ಇದ್ದೀರಾ.
ಇಡೀ ಭಾರತವನ್ನು ಕುಡಿಗಿಡಿಸ್ತಾ ಇದ್ದೀರಾ. ಹಾಗಾಗಿ ನಾನು ಕರ್ನಾಟಕದ ಸ್ವಾಮೀಜಿಗಳಾಗಿರ್ಬೋದು, ಇತರೆ ರಾಜ್ಯದ ಸ್ವಾಮೀಜಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ನಾನು ಮನವಿಯನ್ನು ಮಾಡ್ತೀನಿ. ಈ ಒಂದು ವಿಚಾರದಲ್ಲಿ ರಾಜಕಾರಣಿಗಳ ಜೊತೆ ಸಂಬಂಧವನ್ನು ಸ್ವಾಮೀಜಿಗಳು ಕೈಬಿಡಿ. ರಾಜಕೀಯ ವ್ಯವಸ್ಥೆನೇ ಬೇರೆ, ಧಾರ್ಮಿಕ ವ್ಯವಸ್ಥೆನೇ ಬೇರೆ. ರಾಜಕೀಯ ವ್ಯವಸ್ಥೆ ಇರ್ತಕ್ಕಂಥದ್ದು ಚುನಾವಣೆ ಮೂಲಕ ಆಯ್ಕೆ ಆಗ್ತಕ್ಕಂಥದ್ದು. ಅಂದರೆ ಒಬ್ಬ ಮುಖ್ಯಮಂತ್ರಿ ಆಗಿರ್ಬೋದು, ಗೃಹ ಮಂತ್ರಿ ಆಗಿರ್ಬೋದು, ಸಚಿವ ಆಗಿರ್ಬೋದು, ಶಾಸಕ ಆಗಿರ್ಬೋದು, ಒಬ್ಬ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿರ್ಬೋದು, ತಾಲೂಕು ಪಂಚಾಯತ್ ಅಧ್ಯಕ್ಷ ಆಗಿರ್ಬೋದು, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ಬೋದು, ಅವನು ಚುನಾವಣೆ ಮೂಲಕ ಆಯ್ಕೆ ಆಗ್ತಾನೆ. ಆದರೆ ನಿಮ್ಮ ಒಂದು ಧಾರ್ಮಿಕ ವ್ಯವಸ್ಥೆ ಒಳಗಡೆ ಕುಳಿಸಿರ್ತಕ್ಕಂಥದ್ದು ಧರ್ಮಕ್ಕಾಗಿ ಕೆಲಸ ಮಾಡಲಿಕ್ಕೆ, ಹಿಂದೂ ಸಮಾಜಕ್ಕಾಗಿ ಕೆಲಸ ಮಾಡಲಿಕ್ಕೆ, ರಾಜಕಾರಣಿಗಳಿಗೆ ಏಜೆಂಟ್ಗಳಿಗೆ ಕೆಲಸ ಮಾಡಲಿಕ್ಕಲ್ಲ. ಇದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಕೆಟ್ಟ ದುಷ್ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ನಾನು ದಯವಿಟ್ಟು ಎಲ್ಲ ಸ್ವಾಮೀಜಿಗಳಲ್ಲೂ ಕೂಡ ಮನವಿಯನ್ನು ಮಾಡ್ತೀನಿ, ರಾಜಕಾರಣಿಗಳ ಜೊತೆ ನೀವು ಕೈ ಜೋಡಿಸಬೇಡಿ. ಇಷ್ಟು ಹೇಳ್ತಾ ನನ್ನ ಈ ಒಂದು ಪುಟ್ಟ ವಿಡಿಯೋ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ವೀಕ್ಷಕರೇ, ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ನನ್ನ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಾನು ಪ್ರಮೋದ ಕರ್ಬೋದು. ನನ್ನ ಈ ಒಂದು ವಿಡಿಯೋ ಕಾರ್ಯಕ್ರಮ ನನ್ನದೇ ಆದಂಥ ನನ್ನ ಫೇಸ್ಬುಕ್ ಅಕೌಂಟ್ನಲ್ಲಿ ಲಭ್ಯ ಇದೆ. ನನ್ನದೇ ಆದಂಥ ಪ್ರಮೋದವಾಣಿ ಯೂಟ್ಯೂಬ್ ಚಾನಲ್ ಕೂಡ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ಬೋದು. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ವೀಕ್ಷಕರೇ, ನಮಸ್ಕಾರ, ಧನ್ಯವಾದಗಳು.